ನೋಡ್ ಸುಮತಿ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಅಂದ್ರೆ ಮಡಿಲಲ್ಲಿ ಕೆಂಡ ಇದ್ದ ಹಾಗೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಅನಾಹುತ ಅನ್ನೋದು ಕಟ್ಟಿಟ್ಟು ಬುತ್ತಿ. ನಾಳೆ ನಮ್ಮ ಗ್ರಹಚಾರ ಕೆಟ್ಟು ಅವ್ಳಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವರಪ್ಪನಿಗೆ ಏನು ಉತ್ತರ ಹೇಳೋದು ಸುಮತಿ? ನೀವು ಹೇಳೋದೆಲ್ಲ ಸರಿನೇ, ನಾನಿಲ್ಲ ಅಂತ ಹೇಳಲ್ಲ. ಅವಳ ವಿಷಯನ ನಾನು ನಿಮ್ಮ ಹತ್ರ ಮುಂಚೆನೆ ಹೇಳಬೇಕಾಗಿತ್ತು. ಹೇಳ್ದೆ ಇರೋದು ನಂದೇ ತಪ್ಪು. ಆದ್ರೆ ಪರಿಸ್ಥಿತಿ ನೋಡೋ, ನೀನು ಯಾವ ಪರಿಸ್ಥಿತಿಯ ಆಧಾರದ ಮೇಲೆ ಈ ನಿರ್ಧಾರಕ್ಕೆ ಬಂದಿದ್ಯಾ ಅನ್ನೋದು ನನಗೆ ಮುಖ್ಯ ಅಲ್ಲ. ನನ್ನ ಮಗಳ ಮೇಘಾಳ ಮೇಲೆ ಮಯೂರಿಯ ಕೆಟ್ಟ ಪ್ರಭಾವ ಬೀರಬಾರದು ಅನ್ನೋದಷ್ಟೇ ನನಗೆ ಮುಖ್ಯ. ಒಂದು ನಿಮಿಷ. ಇಷ್ಟೊತ್ತು ನಿಮ್ಮ ಮನಸ್ಸಿನಲ್ಲಿದ್ದದ್ದನ್ನ ನೀವು ಹೇಳಿದ್ರಿ, ನಾನು ಕೇಳಿಸ್ಕೊಂಡೆ. ಈಗ ನನಗನ್ಸಿದ್ದನ್ನ ನಾ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಮದುವೆ ಆಗಿ ಈ ಮನೆ ಕಾಲಿಟ್ಟ ದಿವಸದಿಂದ ನಿಮ್ಮನ್ನ ಕೇಳ್ದೆ ನಾನು ಯಾವುದಾದ್ರೂ ಕೆಲಸ ಮಾಡಿದ್ದೀನ? ನಿಮಗೆ ಕೋಪ ಬರ್ಸೋ ಹಾಗೆ ನಾನು ನಡ್ಕೊಂಡಿದ್ದೀನ? ಮಯೂರಿ ವಿಷಯನ ನಾನು ನಿಮ್ಮಿಂದ ಮುಚ್ಚಿಡ್ಬೇಕು ಅಂತ ಅನ್ಕೊಳ್ಳಿಲ್ಲ. ಆದ್ರೆ ಹೇಳಕ್ ಧೈರ್ಯ ಬರಲಿಲ್ಲ ಅಷ್ಟೆ. ನನಗೆ ಗೊತ್ತು, ಅವಳು ಪಟ್ಟಣದಲ್ಲಿ ಬೆಳೆದ ಹುಡುಗಿ, ಈ ಮನೆಗೆ ಹೊಂದ್ಕೊಳ್ಳೋದು ಕಷ್ಟ ಅಂತ. ಆದ್ರೆ ಏನ್ ಮಾಡೋದು? ತಾಯಿ ಇಲ್ದಿರೋ ತಬ್ಲಿ ಅವಳನ್ನ ಒಂಟಿಯಾಗಿ ಬಿಡಕ್ಕಾಗತ್ತಾ? ಮನಸ್ಸು ಬೇಡ ಅಂದ್ರು ಕರಳು ಕೇಳ್ಬೇಕಲ್ಲ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳ ಪರಿಸ್ಥಿತಿ ಏನು ಅಂತ ನಿಮಗ್ ಗೊತ್ತಿದೆ ಅಲ್ವಾ? ಅಮ್ಮ ತೀರ್ಕೊಂಡಿದ್ದಾಳೆ. ಅಪ್ಪನಿಗೆ ವಿದೇಶಕ್ಕೆ ಹೋಗ್ಲೇಬೇಕಾದ ಅನಿವಾರ್ಯತೆ. ಇಂಥ ಹೊತ್ತಲ್ಲಿ ನಾನು ಹೇಗೆ ಅವಳ ಕೈ ಬಿಡ್ಲಿ? ಪಾಪ, ಮಗು ಯಾರ ಹತ್ರ ಸಂಕಟ ಹೇಳ್ಕೊಳ್ಳುತ್ತೆ? ಈ ವಯಸ್ಸಲ್ಲಿ ಅವಳಿಗೊಬ್ಬ ಅಮ್ಮನ ಅಗತ್ಯ ಇದೆ. ಅದಕ್ಕೆ ನಾನು ಈ ನಿರ್ಧಾರನ ತಗೊಂಡೆ. ಈ ವಿಷಯದಲ್ಲಿ ನಿಮ್ಮ ಮನಸ್ಸಿಗೆ ನಾನು ಬೇಸರ ಮಾಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆದರೆ ಒಂದು ಮಾತು, ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ. ಮಯೂರಿ ಈ ಮನೆಗೆ ಹೊಂದ್ಕೊಂಡು ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅವಳ ವಿಷಯದಲ್ಲಿ ನೀವು ಪ್ರಶ್ನೆ ಮಾಡೋ ಸಂದರ್ಭಗಳೇ ಬರ್ದಂಗೆ ನಾನು ನೋಡ್ಕೋತೀನಿ. ಶನಿನ ಹೆಗಲ ಮೇಲೆ ಕೂಡಿಸ್ಕೊಂಡು ಸುಖವಾಗಿ ಬದುಕೋದಕ್ಕೆ ಸಾಧ್ಯನ ಸುಮತಿ? ಆದರೂ ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ನಿಜ ಆಗಲಿ ಅಂತ ನಾನು ಹಾರೈಸ್ತೇನೆ. ಆದರೆ ಒಂದು ಮಾತು ಸುಮತಿ, ನಾನು ಮತ್ತೆ ಮತ್ತೆ ನಿನ್ನ ಪ್ರಶ್ನೆ ಕೇಳೋ ಸಂದರ್ಭಗಳು, ನೀನು ಉತ್ತರ ಕೊಡೋ ಸಂದರ್ಭಗಳು ನಿನ್ನ ತಂಗಿಯ ಮಗಳ ದೆಸೆಯಿಂದ ಖಂಡಿತ ಬರುತ್ತೆ. ನೋಡ್ತಾ ಇರು. ನಾನೇನು ಇವ್ರ ಕೈಕಾಲು ಹಿಡ್ಕೊಂಡು ಕೇಳ್ಕೊಂಡಿದ್ನ ಮನೆಗೆ ಕರ್ಕೊಂಬಂದು ಇಟ್ಕೊಡಿ ಅಂತ? ಇವ್ರೇ ಬಲವಂತವಾಗಿ ಕರ್ಕೊಂಬಂದು
ಈಗ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಯಾರು ನನ್ನ ಈ ಮಟ್ಟಕ್ಕೆ ಇನ್ಸಲ್ಟ್ ಮಾಡಿರ್ಲಿಲ್ಲ. ಎಲ್ಲ ಈ ಹಾಳಾದ ದೊಡ್ಡ ಮನೆಯಲ್ಲೇ ಆಗ್ತಾ ಇರೋದು. ಇದು ಮನೆನಾ? ಇವರೆಲ್ಲ ಮನುಷ್ಯ. ಜೈಲು, ಜೈಲಿದು. ಮೊದಲು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಬೇಕು ನಾನು. ಮಯೂರಿ, ನಾನು ಮೇಘ. ಬಾಗ್ಲು ತೆಗೆ ಸ್ವಲ್ಪ. ನಾನು ನಿನ್ನ ಹತ್ರ ಮಾತಾಡಬೇಕು. ನನ್ನ ಮೇಲೆ ಇನ್ನ ಕೋಪನಾ ನಿನ್ಗೆ? ಅಮ್ಮ ಹೇಳಿದ್ರು ಅಂತ ಅಲ್ಲಿ ತನಕ ಬಂದೆ. ನಿನಗೆ ತೊಂದರೆ ಕೊಡ್ಬೇಕು ಅಂತ ಅಲ್ಲ. ಏನ್ ಮಾಡೋದು? ಅಲ್ಲಿ ಏನೇನೋ ಆಗೋಯ್ತು. ಸ್ವಲ್ಪ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತೀಯಾ? ಯಾರು ನನ್ನ ಹತ್ರ ಬರ್ಬೇಡಿ. ನನ್ನ ಪಾಡಕ್ ಬಿಟ್ಬಿಡಿ. ಅಪ್ಪ ಹಾಗೆ ಮಾತಾಡಿದ್ರು ಅಂತ ನಿನಗೆ ಬೇಜಾರಾಗಿರ್ಬಹುದು. ಆದ್ರೆ ಅವ್ರು ಮಾತಾಡಿದ್ದನ್ನ ತಪ್ಪಾಗಿ ತಿಳ್ಕೊಬೇಡ. ಅವರು ನೋಡಕ್ ಒರಟಾಗಿ ಕಂಡ್ರು ಅವ್ರ ಮನಸ್ಸು ತುಂಬಾ ಒಳ್ಳೇದು. ಅವ್ರು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಅದೆಲ್ಲ ನಮ್ಗೆ ಒಳ್ಳೇದಕ್ಕೇನೆ. ಇನ್ನಮ್ಮನ ಬಗ್ಗೆ ನಿನ್ಗೇನು ಹೇಳ್ಬೇಕಾಗಿಲ್ಲ. ಅವರಷ್ಟೇ ಅಲ್ಲ, ಈ ಮನೆಯಲ್ಲಿ ಎಲ್ಲರಿಗೂ ನಿನ್ ಕಂಡ್ರೆ ತುಂಬಾ ಇಷ್ಟ ಮಯೂರಿ. ನನ್ ತಲೆ ತಿನ್ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗು. Just go away. Will you? ಶೆಟ್ರಂಗಡಿ ಕಾಫಿ ಪುಡಿ ಗಮ್ಮಂತಿದೆ. ಈ ಮನೆಯಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಲೋಟ ಕಾಫಿ ಕುಡಿಯೋದಕ್ಕೂ ಕೇಳ್ಕೊಂಡು ಬಂದಿಲ್ಲ ನಾನು. ಅಷ್ಟು ದೂರ ಹೋಗಿ ಫೋನ್ ರಿಸೀವ್ ಮಾಡ್ಬೇಕಲ್ಲಪ್ಪ ಈಗ. ಅಯ್ಯೋ ಅಮ್ಮ. ಮೀನಾಕ್ಷಿ, ಅಮ್ಮ ಫೋನ್ ಹೊಡ್ಕೋತಾ ಇದೆ. ಹೋಗಿ ಯಾರ್ದು ಅಂತ ನೋಡ್ಬಾರ್ದಾಗಿತ್ತಾ? ಅಮ್ಮ ತುಂಬಾ ತಲೆ ನೋಯ್ತಿದೆ ಅಮ್ಮ. ತಡ್ಕೊಳಕ್ ಆಗ್ತಿಲ್ಲ ನನ್ ಕೈಲಿ. ಅಯ್ಯೋ. ಆಹಾ, ಏನಾದ್ರೂ ಕೆಲ್ಸ ಅಂದ್ರೆ ನಿನಗೆ ಇಲ್ಲದ ನೋವುಗಳೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡತ್ತೆ. ಛೇ ಛೇ ಛೇ, ಏನ್ ಹೆಂಗ್ಸೋ ಏನೋ. ಅಯ್ಯೋ ತಲೆನೋವು. ಅತ್ಗೆ ಮತ್ತೆ ತಲೆನೋವಾ? ಹ್ಞೂ ಸಿಂಧು, ಏನ್ ಮೆಡಿಸನ್ ತಗೊಂಡ್ರು ಈ ಹಾಳಾದ ತಲೆನೋವು ಕಡಿಮೆನೇ ಆಗ್ತಿಲ್ಲ ನೋಡು. ನಿಮ್ದೊಂಥರ ವಿಚಿತ್ರವಾದ ತಲೆನೋವು ನೋಡಿ. ಯಾವ ಮೆಡಿಸಿನ್ ಕೊಟ್ರು ಅದ್ ಸರಿ ಹೋಗಲ್ಲ ಬಿಡಿ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಕೆಲಸ ಮಾಡೋದಕ್ಕೆ ನಾನು ಸೋಮಾರಿತನ ಪಟ್ಕೊಂಡು ಸಬೂಬ್ ಹೇಳ್ತಾ ಇದೀನಿ ಅಂತನಾ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಂಡ್ರಂತೆ. ಏನಂದೆ? ಏನೂ ಇಲ್ಲ ಅದ್ಕೆ, ನಿಮ್ ತಲೆನೋವು ಕಡಿಮೆ ಮಾಡೋದಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸಿಂಧು, ನನ್ಗಿವಾಗ ತಲೆನೋವು ಶುರುವಾಗಿದ್ ಯಾಕೆ ಗೊತ್ತಾ ನಿನ್ಗೆ? ಫೋನ್ ಬಡ್ಕೋತಿತ್ತಲ್ಲ, ಮೋಸ್ಟ್ಲಿ ಅದಕ್ಕೆ ಇರ್ಬೇಕು. ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ತಲೆನೋವು ಶುರುವಾಗಿದ್ದು. ಅಕ್ಕನ ಬಗ್ಗೆನಾ? ಏನೇ ತಂಗಿ ಮಗಳಾದ್ರೂ ಅವಳನ್ನ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ ಮುಂಚೆ ಅತ್ತಿಗೆ ಅಣ್ಣನ ಪರ್ಮಿಷನ್ ತಗೋಬೇಕಿತ್ತಲ್ವಾ? ಹೌದು ಅತ್ಗೆ, ನನಗೂ ಅಕ್ಕನ ನಿರ್ಧಾರ ಸರಿ ಅನ್ನಿಸ್ಲಿಲ್ಲ. ಅವ್ರವ್ರ ಮಕ್ಕಳನ್ನ ಅವ್ರವರೇ ನೋಡ್ಕೋಬೇಕಪ್ಪ.
ಅದನ್ನ ಬಿಟ್ಟು ಬೇರೆಯವ್ರ ಮನೇಲಿ ಬಿಟ್ರೆ ಹೇಗೆ? ಅದು ವಯಸ್ಸಿಗೆ ಬಂದಿರೋ ಹುಡುಗಿನ. ನನಗೂ ಅದೇ ಕಣೆ ಭಯ ಆಗ್ತಿರೋದು. ಮೊದಲೇ ಸಿಟಿಲ್ ಬೆಳೆದಿರೋ ಹುಡುಗಿ, ಯಾರಿಗೂ ಕ್ಯಾರೆ ಅನ್ನಲ್ಲ. ನಾವೇ ಅದನ್ನ ಕಣ್ಣಾರ ನೋಡಿದ್ವಲ್ಲ. ಅತ್ತಿಗೆ ನಂಬೋ ಹಾಗೆ ನೆಟ್ಟಗಿದ್ರೆ ಸರಿ. ಅದನ್ನ ಬಿಟ್ಟು ಇಲ್ಲೇ ಯಾವ್ದಾದ್ರು ಹುಡುಗನ್ನ ಲವ್ ಗಿವ್ ಅಂತ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಯಾರ್ ಗತಿ? ಆಹಾ, ಬಹಳ ಚೆನ್ನಾಗಿದೆ ನಿಮ್ಮ ಮಾತುಕತೆ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತದಲ್ಲ ಮಾವ ಅನ್ನಂತೆ ಯಾವನು ನಿನ್ನಂಥವನು. ಅಲ್ಲ, ನಿಮ್ಗೆ ಯಾರಿಗೂ ಒಳ್ಳೆ ಯೋಚನೆಗಳೇ ಬರಲ್ವಾ? ಅದ್ ಹಾಗಲ್ಲ. ಹಾಗೆ ಅದು ಅಮ್ಮ, ಯಾರು ಫೋನ್ ಮಾಡಿದ್ದು? ಪದ್ಮ ಫೋನ್ ಮಾಡಿದ್ವಿ. ಸ್ವಾತಿ ವಿಷಯ ಗೊತ್ತಾಯ್ತಂತೆ. ಅಸ್ಥಿ ವಿಸರ್ಜನೆ ಹೊತ್ತಿಗೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಲಂತೆ. ಆದ್ರೆ ಅವಳತ್ತೆಗೆ ತುಂಬಾ ಹುಷಾರಿರ್ಲಿಲ್ವಂತೆ. ಅದಕ್ಕೆ ಬರೋಕ್ಕಾಗ್ಲಿಲ್ಲ ಅಂತ ಹೇಳಿ ಬೇಚಾಡ್ಕೊಂಡ್ಬಿಟ್ಲು ಪಾಪ. ಬೇಜಾರಾಗದೆ ಇರುತ್ತೆ ನಮ್ಮ. ಎಷ್ಟೇ ಆಗ್ಲಿ ಅವಳಿಗೂ ಚಿಕ್ಕಮ್ಮ ಆಗ್ಬೇಕಲ್ವಾ? ಅಮ್ಮ, ಈಗೊಂದು ಹೊಸ ತಲೆನೋವು ಶುರುವಾಗಿದೆ. ಏನು? ಬರೋ ವಾರ ಜಯಂತ್ ಮನೆಗೆ ಬರ್ತಿದ್ದಾನೆ. ಅವನ ರೂಮ್ನಲ್ಲಿ ಮಯೂರಿ ಟೆಂಟ್ ಹಾಕೊಂಡು ಕೂತಿದ್ದಾಳೆ. ಅವನು ಬಂದ್ಮೇಲೆ ನನ್ನ ರೂಮ್ನ ಬೇರೆಯವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ರೆ ನಾನು ಏನಮ್ಮ ಉತ್ತರ ಕೊಡ್ಲಿ? ಏನೋ 2 ದಿನ ಇದ್ದು ಹೋಗ್ತಾಳಲ್ಲ ಅಂತ ಆ ರೂಮ್ನ ಬಿಟ್ಕೊಟ್ಟಿದ್ದೆ ತಪ್ಪಾಗೋಯ್ತೇನೋ ಅಂತ ಅನಿಸ್ತಿದೆ. ಅಯ್ಯೋ, ಇದ್ರಲ್ಲಿ ನಿಮ್ ತಪ್ಪು ಏನಿದೆ ಅತ್ಗೆ? ನಿಮ್ಗೆ ಹೆಂಗ್ ಗೊತ್ತಿತ್ತಾ ಆ ಮಯೂರಿ ಪರ್ಮನೆಂಟ್ ಆಗಿ ಇದೇ ಮನೇಲಿ ಟೆಂಟ್ ಹಾಕೊಂಡು ಕೂತ್ಕೋತಾಳೆ ಅಂತ? ನನ್ಗ್ಯಾಕೋ ಈ ಮಯೂರಿ ವಿಷಯದಲ್ಲಿ ಸುಮತಿ ದುಡುಕ್ಬಿಟ್ಲೇನೋ ಅಂತ ಅನ್ನಿಸ್ತಾ ಇದೆ. ನಮಗೂ ಹಾಗೆ ಅನಿಸ್ತಿದೆ ಅತ್ತೆ. ಬರೋ ವಾರ ಜಯಂತ್ ಮನೆಗೆ ಬರ್ತಿದ್ದಾನೆ. ಅವನ ರೂಮ್ನಲ್ಲಿ ಮಯೂರಿ ಟೆಂಟ್ ಹಾಕೊಂಡು ಕೂತಿದ್ದಾಳೆ. ಏನೋ 2 ದಿನ ಇದ್ದು ಹೋಗ್ತಾಳಲ್ಲ ಅಂತ ಆ ರೂಮ್ನ ಬಿಟ್ಕೊಟ್ಟಿದ್ದೆ ತಪ್ಪಾಗೋಯ್ತೇನೋ ಅಂತ ಅನಿಸ್ತಿದೆ. ನನ್ಗ್ಯಾಕೋ ಈ ಮಯೂರಿ ವಿಷಯದಲ್ಲಿ ಸುಮತಿ ದುಡುಕ್ಬಿಟ್ಲೇನೋ ಅಂತ ಅನ್ನಿಸ್ತಾ ಇದೆ. ಮಯೂರಿ, ಇದ್ಯಾಕಮ್ಮ ಮಂಚದ ಮೇಲೆ ಕೂರೋದು ಬಿಟ್ಟು ನೆಲದ ಮೇಲೆ ಕೂತಿದ್ಯಾ? ಮೊದಲೇ ಒದ್ದೆಯಾಗಿ ಬಂದಿದ್ಯಾ? ನೆಲದ ಮೇಲೆ ಕೂತ್ಕೊಂಡ್ರೆ ಥಂಡಿ ಆಗಲ್ವಾ? ಹೇಳಮ್ಮ. ಮಯೂರಿ, ಬಿಸಿ ಬಿಸಿಯಾಗಿ ಕಾಫಿ ತಂದಿದ್ದೀನಿ, ಕುಡಿ, ಚಳಿಗೆ ಹಿತವಾಗಿರುತ್ತೆ. ಸಾಕ್ ಮಾಡ್ತೀರಾ ನಿಮ್ ನಾಟಕನ? ಮನ್ಸಲ್ಲೊಂದು ಬಾಯಲ್ಲೊಂದು. ನೋಡಿ, ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ನನಗೆ ಯಾರು ಹೇಗೆ ಅನ್ನೋ ಚೆನ್ನಾಗಿ ಅರ್ಥ ಆಗುತ್ತೆ. ನಾನೇನು ಅನ್ನ ನೀರು ಇಲ್ಲದೆ ನಿಮ್ ಮನೆಗೆ ಬಂದು ಕೂತಿಲ್ಲ. ಸುಮ್ಮನೆ ನನ್ನ ಬಗ್ಗೆ ಇಲ್ಲದ ಸಲ್ಲದನ್ನ ಮಾತಾಡಬೇಡಿ. ಮಯೂರಿ, ಯಾಕಮ್ಮ? ದಯವಿಟ್ಟು ನಿಲ್ಲಿಸ್ತೀರಾ ನಿಮ್ಮ ಒಳ್ಳೆತನದ ನಾಟಕನ? ಮಯೂರಿ, ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಯಾರಾದ್ರೂ ಏನಾದ್ರೂ ಅಂದ್ರೆ ನಿನ್ನ? ಅಯ್ಯೋ ದೇವ್ರೇ, ತಡ್ಕೊಳಕ್ ಆಗ್ತಿಲ್ಲ ನನ್ಗೆ.
ಯಾರ್ಯಾರಿಗೂ ಆಕ್ಟಿಂಗಿಗೆ ಅವಾರ್ಡ್ ಕೊಡ್ತಾರೆ, ನಿಜವಾಗ್ಲೂ ನಿಮ್ಮಂಥವ್ರು ಕೊಡಬೇಕು ಬೆಸ್ಟ್ ಆಕ್ಟರ್ ಅವಾರ್ಡನ್ನ. ಯಾಕೆ ಮಗಳೇ? ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿರೋದಕ್ಕೆ ಬಿಡಿ. ಅರ್ಥ ಆಗ್ತಿದ್ಯಾ ನಾ ಹೇಳ್ತಿರೋದು ನಿಮ್ಗೆ? ಸರಿಮ್ಮ, ನಾ ಹೋಗ್ತೀನಿ. ನೋಡು, ಕಾಫಿ ಬಿಸಿ ಬಿಸಿ ಆಗಿದೆ, ಈಗಲೇ ಕುಡಿದು ಬಿಡು, ಚಳಿಗೆ ಹಿತವಾಗಿರುತ್ತೆ. ನನಗೇನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗ್ತಿದೆ. ನಾನು ನೋಡಿದ್ರೇನೆ ಉರ್ಕೊಂಡು ಬೀಳ್ತಾರೆ ಇವರೆಲ್ಲ. ನನಗೆ ಇವ್ರನ್ನೆಲ್ಲ ನೋಡಿದ್ರೆ ಇರಿಟೇಟ್ ಆಗುತ್ತೆ ವಿನು. ನನಗೆ ಇಲ್ಲಿರಕ್ ಆಗೋದಿಲ್ಲ, ಇಲ್ಲಿಂದ ಮೊದ್ಲು ತಪ್ಪಿಸ್ಕೊಬೇಕು. ಏನಾದ್ರೂ ಒಂದು ಐಡಿಯಾ ಕೊಡು ವಿನು. ಕೂಲ್ ಕೂಲ್ ಮಯೂರಿ, ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾ? ನಾನಿಲ್ವಾ ನಿನ್ಗೆ ಹೆಲ್ಪ್ ಮಾಡಕ್ಕೆ? ಡೋಂಟ್ ವರಿ, ಓಕೆ? ಈ ಇಶ್ಯೂನೆಲ್ಲ ಸಾಲ್ವ್ ಮಾಡಕ್ಕೆ ಅಂತ ಒಂದು ಪ್ಲಾನ್ ಇದೆ. ಏನದು? ಥ್ಯಾಂಕ್ಸ್ ವಿನು, ಈ ಪ್ಲಾನ್ ಸಖತ್ತಾಗಿದೆ. ನೋಡು, ಈ ಪ್ಲಾನ್ ವರ್ಕೌಟ್ ಆಗ್ಬೇಕಂದ್ರೆ ಮೊದಲು ನಿನ್ನ ಮನೆಯಿಂದ ಹೊರಗಡೆ ಬರಬೇಕು. ಆಗತ್ತೆ ನಿನ್ನ ಕೈಲಿ? ಅದೇ ಡೌಟು ಕಣೋ. ಇವತ್ತು ಮನೇಲಾದ ರಾಮಾಯಣ ನೋಡಿದ್ಮೇಲೆ ನನ್ನ ಮನೆಯಿಂದ ಹೊರಗೆ ಬಿಡೋದೇ ಡೌಟ್ ಅನಿಸ್ತಿದೆ. ಅದರಲ್ಲೂ ಆ ದೊಡ್ಡಮ್ಮ ಇದಾರಲ್ಲ, ಅವರು ನಿದ್ದೆಲ್ಲೂ ನನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವ್ರ ನಾಟಕನೋ, ಐ ಹೇಟ್ ಹರ್. ಹಾಗಾದ್ರೆ ನಮ್ಮ ಪ್ಲಾನ್ ಗೋವಿಂದನೇ. ಹೀಗೆಲ್ಲ ಹೇಳಿ ಡಿಸಪಾಯಿಂಟ್ ಮಾಡಬೇಡ ವಿನು. ಏನೋ ಒಂದು ಮಾಡಿ ನಾನು ಈ ಮನೆಯಿಂದ ಹೊರಗೆ ಬರ್ತೀನಿ. ವಿನು, ಒಂದು ಚಾನ್ಸ್ ಇದೆ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ. ನಾನು ಅದನ್ನ ಆಮೇಲೆ ಹೇಳ್ತೀನಿ, ಸರಿನಾ? ಓಕೆ, ಬಾಯ್. ಸಿಂಧು, ಅಣ್ಣನೇನಾದ್ರೂ ನೋಡಿದ್ಯಾ? ಇಲ್ಲ ಅದಕ್ಕೆ, ಬೆಳಿಗ್ಗೆ ಮನೆಯಿಂದ ಹೋದವ್ರು ಇನ್ನೂ ವಾಪಸ್ ಬಂದಿಲ್ಲ. ಅಣ್ಣನ್ಗೆ ಅತ್ತಿಗೆ ಮೇಲೆ ತುಂಬಾ ಕೋಪ ಬಂದಿದೆ ಅಂತ ಕಾಣಿಸುತ್ತೆ. ಒಂದ್ ಅರ್ಥದಲ್ಲಿ ಅಣ್ಣ ಕೋಪ ಮಾಡ್ಕೊಳ್ಳೋದ್ರಲ್ಲೂ ಒಂದ್ ನ್ಯಾಯ ಇದೆ ಬಿಡು. ಅಲ್ಲ, ಮನೇಲಿರೋರು ಎಲ್ರೂ ಅವ್ರವ್ರ ಇಷ್ಟಕ್ಕೆ ನಿರ್ಧಾರಗಳನ್ನ ತಗೊಂಡ್ಬಿಟ್ರೆ ಆಮೇಲೆ ಅಣ್ಣನ್ಗೆ ಅಂತ ಒಂದು ಮರ್ಯಾದೆ ಉಳಿಯತ್ತ ಈ ಮನೆಯಲ್ಲಿ. ನನ್ಗೇನೋ ಅತ್ತಿಗೆ ಮಾಡಿದ್ ಸರಿ ಕಾಣಿಸಿಲ್ಲ ಬಿಡು. ಸಿಂಧು, ಮಧ್ಯಾಹ್ನದ ಅಡುಗೆಗೆ ತರಕಾರಿ ಎಲ್ಲ ಹೆಚ್ಚಿದ್ಯಾ? ಹಾಂ, ಈಗ ಹೆಚ್ಚ್ತಾ ಇದ್ದೀನಿ. ತರಕಾರಿ ಒಂದು ಬಂದರೆ ಒಂದು 2-3 ಬಗೆ ತರಕಾರಿ ತಗೊಂಬಿಡಿ, ಯಾಕಂದರೆ ಮಯೂರಿಗೆ ಯಾವ್ದು ಇಷ್ಟ ಅಂತ ಗೊತ್ತಿಲ್ವಲ್ಲ. ಸರಿ ಅಕ್ಕ. ಹಾಂ. ಮೇಘಾ, ನಿಮ್ಮ ತಂದೆ ಒಪ್ಕೊಂಡ್ಬಿಟ್ರು ಕಣೆ. ಇನ್ಮೇಲೆ ಮಯೂರಿ ಇದೇ ಮನೆಯಲ್ಲಿ ಇರ್ತಾಳೆ. ಹೌದಾ ಅಮ್ಮ? ನನಗಂತೂ ತುಂಬ ಖುಷಿ ಆಗ್ತಿದೆ. ನೋಡು, ಈ ಖುಷಿನಲ್ಲಿ ನೀನು ತಿಂಡಿ ತಿನ್ನು. ಮಯೂರಿಗೂ ತಿಂಡಿ ಕೊಟ್ಬಿಡು.
ಪಾಪ ಮಗು ರಾತ್ರಿಯಿಂದ ಏನೂ ತಿಂದಿಲ್ಲ. ಮಯೂರಿ ಬಾ ಊಟ ಮಾಡು. ನಾ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿಂಗೆ? ಎಷ್ಟು ಸಲ ಹೇಳ್ಬೇಕು? ಪ್ಲೀಸ್ ಗೋ ಅವೇ. ಮೇಘ ಅಮ್ಮ, ನೀನೇ ಯಾಕೆ ತಿಂಡಿ ತಗೊಂಡು ಕೊಡಬಾರ್ದು ಅವಳಿಗೆ? ಅವಳಿಗೂ ಖುಷಿ ಆಗುತ್ತೆ. ಬೇಡ ಅಮ್ಮ, ನೀನೇ ಹೋಗಿ ಅವಳಿಗೆ ತಿಂಡಿ ಕೊಟ್ಬಿಡು. ಸರಿ ತಗೋ, ನೀನು ಹೋಗಿ ತಿಂಡಿ ತಿನ್ನು, ನಾನೇ ಕೊಡ್ತೀನಿ. ಮೀನಾಕ್ಷಿ, ಅತ್ತಿಗೆ ಜಯಂತ ಯಾವಾಗ ಬರೋದು ಅಂದೆ? ಮುಂದಿನ ವಾರ ಅತ್ತಿಗೆ. ನಾನು ನಿಮಗೆ ಮೊನ್ನೆನೇ ಹೇಳಿದ್ನಲ್ಲ ಅತ್ತಿಗೆ. ಜಯಂತ ಮನೆಗೆ ಬರೋ ತನಕ ಮಯೂರಿ ಅವನ ರೂಮಲ್ಲೇ ಇರಲಿ. ಅವನು ಬಂದಮೇಲೆ ಮಯೂರಿನ ನೀ ಏನು ಯೋಚನೆ ಮಾಡಬೇಡಮ್ಮ. ಅವನು ಬರೋದ್ರೊಳಗಡೆ ಮಯೂರಿಗೆ ಬೇರೆ ಏರ್ಪಾಡು ಮಾಡ್ತೀನಿ, ಸರಿನಾ? ಸರಿ ಅದಕ್ಕೆ 6 ಪಾವ್ ಹಾಕಿದ್ದೀನಿ ಮಧ್ಯಾಹ್ನಕ್ಕೆ, ಸಾಕಾಗತ್ತಾ? ಸರಿಮ್ಮ. ಹಾಂ